ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಇಂದು ಧನ್ಪಾಲ್ ಅಂಡ್ ಅಸೋಸಿಯೇಟ್ಸ್ ವತಿಯಿಂದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಂದ ಶೌಚಾಲಯ ಶುಚಿ ಮಾಡಿಸಿದ ರಾಜ್ಯಾದ್ಯಂತ ಹಲವು ಪ್ರಕರಣಗಳ ಅಮಾನವೀಯ ಪ್ರಕರಣ ಕುರಿತು ಇಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿರಿಯ ನ್ಯಾಯವಾದಿಗಳಾದ ಧನ್ಪಾಲ್ ಅವರು, ರಾಜ್ಯದಲ್ಲಿ ದಿನೇ ದಿನೇ ಸರ್ಕಾರಿ ಶಾಲಾ ಮಕ್ಕಳನ್ನ ಶೌಚಾಲಯ ಕ್ಲೀನ್ ಮಾಡಲು ಬಳಸಿಕೊಳ್ಳುತ್ತಿರುವುದು ತುಂಬಾ ಅಮಾನವೀಯ ಕೃತ್ಯ. ಇಂತಹ ಮುಗ್ಧ ಮಕ್ಕಳ ಕೈಯಿಂದ ಕೆಲಸ ಮಾಡಿಸಿದ ಶಾಲಾ ಸಿಬ್ಬಂದಿ, ಶಿಕ್ಷಕರು ಇನ್ನಿತರವನ್ನು ಕೂಡಲೇ ಅಮಾನತು ಮಾಡಬೇಕು ಮತ್ತು ಇಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಮತ್ತು ಇಂತಹ ಹೇಯ ಕೃತ್ಯವನ್ನು ಸಮರ್ಥನೆ ಮಾಡಿಕೊಂಡ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದ ಯುಟಿ ಖಾದರ್ ಅವರಿಗೆ ನಾಚಿಕೆಯಾಗಬೇಕು. ಕೂಡಲೇ ರಾಜ್ಯ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖಾ ಸಚಿವರು ಇದರ ಬಗ್ಗೆ ಸ್ಪಷ್ಟ ತೀರ್ಮಾನ ಕೈಗೊಳ್ಳಲು ಮುಂದಾಗಬೇಕು ಎಂದು ಹೇಳಿದರು. ಇನ್ನು ಈ ಕೃತ್ಯದ ಬಗ್ಗೆ ಹೈಕೋರ್ಟ್ನಲ್ಲಿ ಈಗಾಗಲೇ ಪ್ರಶ್ನೆ ಮಾಡಿರುವ ಪರಮೇಶ್ವರ್ ಮಾತನಾಡಿ, ಸರ್ಕಾರ ಕೂಡಲೇ ಇಂಥ ಘಟನೆಗಳನ್ನ ಮತ್ತೆ ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಹಾಗೂ ಇದರಲ್ಲಿ ಭಾಗಿಯಾಗಿರುವ ಎಲ್ಲ ಸಿಬ್ಬಂದಿಗಳನ್ನ ಕೂಡಲೇ ವಜಾ ಮಾಡಬೇಕು ಮತ್ತು ಮುಗ್ಧ ಮಕ್ಕಳ ಮನಸ್ಸಿನ ಮೇಲೆ ಇಂಥ ರೀತಿಯ ವ್ಯತಿರಿಕ್ತ ಪರಿಣಾಮ ಬೀರುವಂತ ಕೆಟ್ಟ ಒಂದು ಕೃತ್ಯಕ್ಕೆ ಕೈ ಹಾಕದಂತೆ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎಂದು ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದರು. ಮೊನ್ನೆ ಪೇಪರ್ ಬಂದಿದ್ದನ್ನ ನೋಡಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯವರು ಅದರ ಬಗ್ಗೆ ಬಹಳಷ್ಟು ಸೀರಿಯಸ್ ಆಗಿ ಒಂದು ಸುಮೋಟೋ ರೆಡ್ ಪಿಟಿಷನ್ ಅನ್ನ ರಿಜಿಸ್ಟರ್ ಮಾಡಿ ನೋಟಿಸ್ ಕೊಟ್ಟು ಅದು ಇವತ್ತಿಗೆ ಬಂದಿದೆ. ಸೀರಿಯಲ್ ನಂಬರ್ 5 ಕೋರ್ಟ್ ನಂಬರ್ 1ರಲ್ಲಿ. ಅಂದ್ರೆ ಇಂತಹ ಪದ್ಧತಿ ನಮ್ಮಲ್ಲಿ ಇನ್ನೂ ಕೂಡ ನಾವು ಇಂಥ ಮಾಡರ್ನ್ ಯುಗದಲ್ಲಿ ಇದ್ದಾಗ ಇಂಥದ್ದು ಕೂಡ ಏನೋ ಆಗ್ಬಾರ್ದು ಅಂತ ಹೇಳುವಂಥದ್ದು. ಇದರ ಬಗ್ಗೆ ಈ ಸಾರ್ವಜನಿಕರಲ್ಲಿ ಅಥವಾ ಸಂಬಂಧಪಟ್ಟ ಇಲಾಖೆಯವರಲ್ಲಿ ನಾವು ಇದನ್ನ ಅರಿವು ಮೂಡಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಉದ್ದೇಶ. ಇದರ ಪ್ರಕಾರ ಇಲ್ಲಿ ಪರಮೇಶ್ವರ್ ಅವರು ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು. ಈ ಮಕ್ಕಳ ಕೈಯಿಂದ ಸ್ವಚ್ಛತೆಗೊಳಿಸುವಂತಹ ಈ ಕೆಲಸ ಆಗಬಾರ್ದು ಅಂತ ಹೇಳೋದ್ರ ಬಗ್ಗೆ ರಿಟ್ ಪಿಟಿಷನ್ ನಂಬರ್ 29/4/2023 ಅದು ಜಸ್ಟಿಸ್ ನಟರಾಜ್ ಮತ್ತೆ ಅರವಿಂದ್ ಅವರ ಮುಂದೆ 28/12/23 ಬಂದು ಎಲ್ಲ ಪ್ರತಿವಾದಿಗಳಿಗೆ, ಅಂದ್ರೆ ಇದರಲ್ಲಿ ನಾವು ಪ್ರತಿವಾದಿಗಳನ್ನ ಚೀಫ್ ಸೆಕ್ರೆಟರಿ, ಎಡಿಷನಲ್ ಚೀಫ್ ಸೆಕ್ರೆಟರಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಸೊಸೈಟಿ, ಆನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಸೆಕ್ರೆಟರಿ ಕರ್ನಾಟಕ ಸ್ಟೇಟ್ ಕಮಿಷನ್, ಡೆಪ್ಯೂಟಿ ಕಮಿಷನರ್ ಕೋಲಾರ ಡಿಸ್ಟ್ರಿಕ್ಟ್, ಕೋಲಾರ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಡೈರೆಕ್ಟರ್ ಜನರಲ್ ಪೊಲೀಸ್, ಮೆಂಬರ್ ಸೆಕ್ರೆಟರಿ. ಅವರು ಕ್ಷೇತ್ರದಲ್ಲಿ ಅಂದ್ರೆ ಎಂಟೈರ್ ಸ್ಟೇಟ್ ಅಲ್ಲಿ ನಡೆಯೋದಕ್ಕೂ ಅವರೇ ನೋಡಬೇಕು. ಆದರೆ ಅವ್ರ ಕ್ಷೇತ್ರದಲ್ಲೇ ಆಗಿರೋದು ಅದು ತುಂಬಾ ಖಂಡನೀಯ. ಮತ್ತೆ ಅವರು ಈ ಸ್ಟೇಟ್ ಅಲ್ಲಿ ಇಷ್ಟೊಂದು ಪ್ರಕರಣಗಳು ಮತ್ತೆ 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 ನಡೀತಾ ಇದ್ರು ಸಹ ಇದ್ರ ಬಗ್ಗೆ ಯಾವುದೇ ರೀತಿ ಅವರು ಕಠಿಣವಾಗಿ ಯಾವುದೇ ರೀತಿ ಕ್ರಮ ಜರುಗಿಸ್ತಾ ಇಲ್ಲ. ಆಮೇಲೆ ಇನ್ಸಿಡೆಂಟ್ ನಡೆದಿದ್ದ ಜಾಗಗಳಿಗೆ ವಿಸಿಟ್ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಏನಾಗಿದೆ ಅಂತ ಅದನ್ನ ಪರಿಶೀಲನೆ ಮಾಡ್ತಾ ಇಲ್ಲ. ಸರ್, ಮುಂದಿನ ದಿನಗಳಲ್ಲಿ ಈ ಥರ ನಡೆ ಇನ್ನು ರಾಜ್ಯಗಳಲ್ಲಿ ಮೂಲ ವ್ಯಾಪಿಸಿದ್ರೆ ಮುಂದಿನ ನಡೆ ಹೇಗೆ ಸರ್? ಇದನ್ನ ನಾವು ಈಗ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನ ಸರಿಯಾದಂಥ ಕಟ್ಟುನಿಟ್ಟಿನ ಕಾನೂನು ತಗೊಂಡ್ಬಂದು ಇದನ್ನ ಮುಕ್ತಿ ಆಡಬೇಕು, ಇದನ್ನ ಸ್ಟಾಪ್ ಮಾಡಿಸ್ಬೇಕು ಅಂತೇಳಿ ನಮ್ಮ ಉದ್ದೇಶ. ಹೋರಾಟ ಮಾಡ್ತೀವಿ. ಇದಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ, ಯಾರ್ಯಾರು ಇದರಲ್ಲಿ ಕೃತ್ಯ ಎಸಗಿದ್ದಾರೆ, ಇವರೆಲ್ಲರ ಮೇಲೆ ಕಠಿಣ ಕ್ರಮ ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಕೃತ್ಯಗಳು ನಡೆಯೋದು ಕಡಿಮೆ ಆಗುತ್ತೆ, ಇಲ್ಲ ಸ್ಟಾಪ್ ಆಗಬೇಕು ಅಂತ ಹೇಳೋದು ನಮ್ಮದು.